ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ರಜ್ಮಾ ಮಸಾಲ ಮಾಡೋಣ. ಒಂದು ಗ್ರೇವಿ. ಇದು ಚಪಾತಿಗೆ, ಪೂರಿಗೆ, ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಬಾಣಲೆ ಇಟ್ಕೊಂಡು ಇದಕ್ಕೆ ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆ ಪೂರ್ತಿ ಕರಗಬೇಕು. ಇದಕ್ಕೆ ಎಣ್ಣೆ ಹಾಕೋಬೇಡಿ, ಬೆಣ್ಣೆನೇ ಹಾಕೊಳ್ಳಿ ಮೊದಲಿಗೆ. ಆಮೇಲೆ ನಾನು ಎಣ್ಣೆ ಯಾವಾಗ ಹಾಕಬೇಕು ಅನ್ನೋದನ್ನ ಖಂಡಿತ ಹೇಳ್ತೀನಿ. ಇದು ಸ್ವಲ್ಪ ಕಾಯ್ಲಿ. ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಚೆನ್ನಾಗೆ ಚಿಟ್ಕುಟ್ಲಿ. ಈಗ ನೋಡಿ, ಶುಂಠಿ ಪೇಸ್ಟು ಮತ್ತೆ ಬೆಳ್ಳುಳ್ಳಿ ಪೇಸ್ಟು ಹಾಕೋತಾ ಇದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನಾವು ಕಾಳು ಮಾಡೋದ್ರಿಂದ ಸ್ವಲ್ಪ ಶುಂಠಿ ಜಾಸ್ತಿ ಇದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಇದು ಬರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಶುಂಠಿನ ಜಾಸ್ತಿನೇ ಹಾಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಪಲ್ಸ್ ಕಡೆಗೆ ಹಾಕೊಳ್ಳಿ. ಹೆಚ್ಚಿ ಹಾಕೋದು ಬೇಡ, ಇದಕ್ಕೆ ಇದೇ ಥರನೇ ಹಾಕಬೇಕು. ಸೊ ಹಾಗಾಗಿ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡಿ. ಮೊದಲು ಪಲ್ಸ್ ಕಡೆಗೆ ತಿರುಗಿಸ್ತಾ ಇದ್ರೆ ಈ ಥರ ಆಗುತ್ತೆ. ಅದು ಸ್ವಲ್ಪ ನೀರು ಬಿಟ್ಕೋಬೇಕು, ತುಂಬ ನೀರು ಬಿಟ್ಕೋಬಾರ್ದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಈಗ ಎಣ್ಣೆ ಕೂಡ ಹಸಿ ಇದೆ, ಮತ್ತೆ ಈರುಳ್ಳಿ ಕೂಡ ಹಸಿನೇ ಇದೆ. ಇದು ಇದೇ ರೀತಿನೇ ಮಾಡ್ಕೋಬೇಕು. ಎಣ್ಣೆ ಮೊದಲಿಗೆ ಕಾಯಿಸ್ಕೊಂಡು ಈರುಳ್ಳಿ ಹಾಕಬಾರ್ದು. ಎರಡೂ ಏನು ಹಸಿ ವಾಸನೆ ಇದೆ ಅದು ಒಟ್ಟಿಗೆ ಹೋಗುತ್ತೆ. ಸೊ ಇದೇ ಥರನೇ ಹಾಕೋಬೇಕು. ಮಧ್ಯದಲ್ಲಿ ಕೈ ಆಡಿಸ್ಕೊಂಡು ಅದನ್ನ ಬೇಯಿಸ್ಕೊಳ್ಳಿ. ಇದನ್ನ ನೀವು ಬೇಕಿದ್ರೆ ಆನಿಯನ್ಸ್ನ ಕೆಂಪು ಕಲರ್ ಆಗೋವರೆಗೂ ಕೂಡ ಇದೇ ಥರನೇ ನೀವು ಬೇಯಿಸ್ಕೋಬೋದು. ಇಲ್ಲ ಅಂದ್ರೆ ಎಣ್ಣೆ ಬಿಡೋವರೆಗೂ ಅದನ್ನ ನಾವು ಬೇಯಿಸ್ಕೋಬೇಕು ಇದೇ ಥರನೇ. ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಕೊತಾ ಇರಿ, ಸೀದಿಸ್ಬಾರ್ದು. ಈಗ ಇದು ಎಣ್ಣೆ ಬಿಟ್ಕೊಂಡ ಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೊಳ್ಳೋಣ. ಈ ಟೊಮೆಟೊನ ನಾನೇನು ಮಾಡಿದ್ದೀನಿ, ಒಂದು 4-5 ಟೊಮೆಟೊನ ಡೈರೆಕ್ಟಾಗೆ ಸ್ಟವ್ ಮೇಲೆ ಇಟ್ಟು ಅದ್ರದ್ದು ಸಿಪ್ಪೆ ತೆಗೆದು ಪ್ಯೂರಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಏನಪ್ಪ ಅಂದರೆ, ಯಾವುದೇ ಒಂದು ಇಂಗ್ರೀಡಿಯೆಂಟ್ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಬೇಕಾದ್ರೆ ಒಂದ್ರದ್ದು ಹಾಕಿದ ಆದಮೇಲೆ ಅದು ಎಣ್ಣೆ ಬಿಟ್ಕೋಬೇಕು. ಅಂದರೆ ಅಲ್ಲಿಗೆ ಆ ಇಂಗ್ರೀಡಿಯೆಂಟು ಫುಲ್ಲು ಬೆಂದಿದೆ ಅಂತ ಅರ್ಥ. ಇದು ಬೆಂದಿದ್ದ ಆದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕೊಂಡು ಹೋಗಬೇಕು. ಈ ಥರ ನಾವು ಟೊಮೆಟೊ ಹಾಕಿದಾಗ ಇದು ತುಂಬ ಸಿಡಿಯುತ್ತೆ, ಬಿಕಾಸ್ ಇದು ಗಟ್ಟಿ ಇರೋದ್ರಿಂದ. ನೋಡಿಕೊಂಡು ಹ್ಯಾಂಡಲ್ ಮಾಡಿ. ಮಧ್ಯದಲ್ಲಿ ಈ ಥರ ನೀವು ಕೆದಕೋತಾ ಇರಿ. ಆದರೆ ಇದನ್ನ ಸಣ್ಣ ಉರಿ ಅಥವಾ ಮೀಡಿಯಂ ಉರಿನಲ್ಲೇ ಮಾಡಿ. ಈಗ ನೋಡಿ, ಎಣ್ಣೆ ಬಿಟ್ಕೊಂಡಿದ್ದ ಆದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಕೂಡ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಮಾತ್ರ ನಾನು 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಳ್ಳೆ ಕಲರ್ ಕೊಡುತ್ತೆ. ಸೊ ಹಾಗಾಗಿ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕೊಳ್ಳೋಣ. ಇದಕ್ಕೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನ ಬೇಕಾದ್ರೆ 1 ಸ್ಪೂನ್ ಹಾಕೋಬಹುದು. ಇಲ್ಲ ಅಂತಂದ್ರೆ ರಜ್ಮಾ ಮಸಾಲ ಅಂತ ಬರುತ್ತೆ, ಅದನ್ನು ಕೂಡ ಹಾಕೋಬಹುದು. ಅದು ಇಲ್ದಿರ ಕೂಡ ಮಾಡ್ಬೋದು. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಮ ಖಾರಕ್ಕೆ ನಿಮ್ಮ ಉಪ್ಪು ಇದೆಲ್ಲ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬೇಕು. ತುಂಬ ಹಾಕಕ್ಕೆ ಹೋಗಬೇಡಿ, ಮೈಲ್ಡ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕೊಂಡೆ ಆಗಿದೆ. ಈಗ ಇದನ್ನ ಕೈ ಬಿಡ್ದಂಗೆ ನಾವು ಈ ಥರ ಕೆದಕ್ಕೋಬೇಕು. ಈಗ ಇದು ಮಾಡ್ತಿದ್ದ ಹಾಗೆ ನೋಡಿ, ಈ ಥರ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಟ್ಟು ಆದಮೇಲೆ ನಾವು ಸ್ಪೈಸಸ್ ಹಾಕಬೇಕು. ನಾನಿಲ್ಲಿ ತುಂಬ ಹಾಕ್ತಾ ಇಲ್ಲ. 1-2 ಏಲಕ್ಕಿನ ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಪಲಾವ್ ಎಲೆನ ಕಟ್ ಮಾಡಿ ಹಾಕಿದ್ದೀನಿ. ಯಾವುದೇ ಥರದ ಮಸಾಲೆನೂ ನಾನು ಹಾಕಿಲ್ಲ. ಅಂದರೆ ಚಕ್ಕೆ, ಲವಂಗ ಈ ಥರದ್ದು ಯಾವುದೂ ಕೂಡ ನಾನು ಹಾಕಿಲ್ಲ.
ಇದು ಎರಡೇ ಸಾಕು, ಒಳ್ಳೆ ಘಮ ಕೊಡುತ್ತೆ ಮತ್ತೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ ಈ ತರ ಎಣ್ಣೆ ಬಿಟ್ಕೋಬೇಕು. ನಾವು ಪ್ರತಿ ಪದಾರ್ಥ ಹಾಕ್ಬೇಕಾದ್ರೂ ಈ ತರ ಎಣ್ಣೆ ಬಿಟ್ಕೋಬೇಕು. ತಳ ಹಿಡಿಯೋದಿಲ್ಲ. ಮೀಡಿಯಂ ಊರಿನಲ್ಲೇನೆ ಮಾಡ್ಕೊಳ್ಳಿ. ಈಗ ನಾವು ಗ್ರೇವಿ ಮಾಡ್ತಿರೋದ್ರಿಂದ ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕ್ಬೇಕು. ನಾವು ಕಾಳು ಆಲ್ರೆಡಿ ಬೇಯಿಸಿಟ್ಕೊಂಡಿದೀವಿ. ಅಂದ್ರೆ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಚೂರು ಉಪ್ಪು ಹಾಕೊಂಡು ಎಷ್ಟು ಬೇಕೋ ಹದ ನೋಡ್ಕೊಂಡು ಒಂದ್ 2 ಕೂಗಿಸ್ಕೊಂಡ್ರೆ ಸಾಕು. ಆ ನೀರನ್ನ ನಾವು ಈಗ ಹಾಕಿದ್ವಲ್ಲ ಅದ್ರ ಜೊತೆಗೆ ಹಾಕೋಬಹುದು. ಇಲ್ಲ ಅಂತಂದ್ರೆ ಅಂದ್ರೆ ಫ್ರೆಶ್ ವಾಟರ್ ಬದಲು ಆ ನೀರ್ ಹಾಕ್ಬೋದು. ಇಲ್ಲ ಅಂತಂದ್ರೆ ಫ್ರೆಶ್ ವಾಟರ್ ಹಾಕ್ಬೋದು. ನಾನೇನ್ ಮಾಡಿದೀನಿ ನೀರ್ನ ಶೋಧಿಸ್ಕೊಂಡು ಅದನ್ನ ತಿಳಿ ಸಾರ್ಗೆ ಅಂತ ಎತ್ತಿಟ್ಕೊಂಡು ಈಗ ಇದಕ್ಕೆ ಫ್ರೆಶ್ ಆಗಿರೋಂಥ ನೀರನ್ನ ಹಾಕಿದ್ದೀನಿ. ಆ ತರ ಬೇಕಾದ್ರೆ ಕೂಡನು ಹಾಕೋಬಹುದು. ಈಗ ನೋಡಿ ನಾನು ಇದ್ರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟಿದ್ದೀನಿ ಹೇಳ್ದೆ ಅಲ್ಲ, ನೋಡಿ ಎಷ್ಟು ಬೆಂದಿದೆ. ಇಷ್ಟೇ ಬೇಯ್ಬೇಕು. ತುಂಬಾ ಬೆಂದೋಗಿದ್ರುನು ಕೂಡನು ಕದ್ರಕೊಂಡ್ಬಿಡತ್ತೆ ಕಾಳುಗಳು, ಚೆನ್ನಾಗಿರಲ್ಲ. ಇಷ್ಟು ಬೇಯಿಸ್ಕೊಳ್ಳಿ ಸಾಕು. ಒಂದು 2 ಅಥವಾ 3 ವಿಜಿಲ್ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ಇಟ್ಬಿಟ್ಟು ಕೂಗ್ಸಿ. ಈಗ ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ನಾವು ಇದು ಗ್ರೇವಿ ಮಾಡ್ತಿರೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡಬೇಕು. ಸೊ ಇವಾಗ ನೋಡಿ ಇದನ್ನ ನಾವು ಕಲಕ್ತಾ ಇದ್ದಾಗ ಗಟ್ಟಿ ಇದೆ. ಬಟ್ ಬೈಂಡಿಂಗ್ ಆಗಿದೆ ಅನ್ನೋ ತರ ನಮ್ಗೆ ಫೀಲ್ ಬರ್ತಾ ಇಲ್ಲ ಅಲ್ವಾ? ನಾನು ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಈಗಿದು ನೀರು ಮತ್ತೆ ಕಾಳು ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಆದ್ರೆ ಬೈಂಡಿಂಗೇ ಇಲ್ಲ. ಅನಿಸ್ತಾ ಇದೆ ಅಲ್ವಾ ನಿಮ್ಗೂನು? ಈಗ ಇದನ್ನ ತಟ್ಟೆಗೆ ಹಾಗೆ ಡೈರೆಕ್ಟ್ ಆಗಿ ಹಾಕೊಂಡ್ರೆ ಲಿಕ್ವಿಡ್ ಎಲ್ಲ ಒಂದ್ ಕಡೆಗೆ, ಕಾಳೆಲ್ಲ ಒಂದ್ ಕಡೆಗೆ ಅಂತ ಕುತ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದೇ 1 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಳ್ಳಿ. ಅದನ್ನ ತಣ್ಣೀರಲ್ಲಿ ಕದ್ರಬಿಟ್ಟು ಈ ತರ ಹಾಕೊಳ್ಳಿ. ಒಂದು ಸ್ವಲ್ಪ ಒಂದು 1/4 ಲೋಟದ ನೀರಷ್ಟಕ್ಕೆ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗಿದು ಹೀಟ್ ಆಗ್ತಿದ್ದಂಗೆನೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ನೀರು ಮತ್ತೆ ಕಾಳು ಮತ್ತೆ ಹಾಕಿರೋ ನಾವು ಮಸಾಲೆ ಅಷ್ಟು ಒಳ್ಳೆ ಕರೆಕ್ಟಾಗಿ ಬೈಂಡ್ ಆಗ್ಬಿಟ್ಟು ತುಂಬಾ ಅಂದ್ರೆ ಅಂದ್ರೆ ಗ್ರೇವಿ ಯಾವ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಆ ಥರ ಆಗತ್ತೆ. ಈಗ ನೋಡಿ ನಾನೊಂದು 3 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡನು ಹಾಕ್ತಾ ಇದ್ದೀನಿ. ಇದು ಆಗಿದ್ ಕೂಡ್ಲೆ ನಾನಿದನ್ನ ಕಲ್ಕಲ್ಲ. ಹಾಗೆ ಒಂದ್ 2 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊತೀನಿ. ಇಲ್ಲ ಹಾಗೆ ಕೂಡ ಓಪನ್ ಆಗು ಕೂಡನು ಬೇಯಿಸ್ಕೋಬಹುದು. ಇದನ್ನ ಕಲಕಬೇಡಿ. ಇದು ಯಾಕೆ ಅಂತಂದ್ರೆ ಇದು ಕಲಕದೇ ಇದ್ರೆ ನಿಮ್ಗೆ ಆ ಹಸಿ ಮೆಣಸಿನ್ಕಾಯಿದು ಹಸಿ ವಾಸನೆ ಹಾಗೆ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ಹಾಕಿ ಮುಚ್ಚಿಟ್ಬಿಟ್ಟು ಅಥವಾ ಕಲಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆ ಹಸಿರು ಕಲರ್ ಹೋಗಿ ಅದರದ್ದು ರಸ ಕೂಡ ಬಿಟ್ಕೊಂಡು ನಮ್ಗೆ ಗ್ರೇವಿ ತುಂಬಾ ಖಾರ ಅನ್ನೋ ತರ ಆಗೋಗುತ್ತೆ. ಸೊ ಹಾಗಾಗಿ ಅದನ್ನ ಮುಚ್ಚಿಟ್ಟು ತುಂಬಾ ಹೊತ್ತು ಎಲ್ಲ ಬೇಯಿಸಬಾರ್ದು. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆ, 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು 1 ಕಪ್ಪು ಫ್ರೆಶ್ ಕ್ರೀಮ್‌ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಎಷ್ಟೇ ಖಾರ ಹಾಕಿದ್ರೂ ಕೂಡ ಬ್ಯಾಲೆನ್ಸ್ ಆಗೋಗುತ್ತೆ. ಈಗ ಮೇಲೆ ಇನ್ನೊಂದ್ ಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡು ಲೈಟಾಗೆ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಅಂದ್ರೆ ಬೆಣ್ಣೆ ಕರಗೋ ತರ. ಬೆಣ್ಣೆ ಕರಗ್ಬಿಟ್ಮೇಲೆ ಈ ಗ್ರೇವಿ ರೆಡಿ ಆಗೋಗಿದೆ ಅಂತ ಅರ್ಥ. ಇಷ್ಟೇ. ಇದು ಒಂದು ಪೂರಿಗೆ, ರೋಟಿಗೆ ಅಥವಾ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂದ್ರೆ ನೀವು ಸರ್ವಿಂಗ್ ಬೌಲ್‌ಗೆ ಹಾಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಟೀ ಸ್ಪೂನ್ ಅಷ್ಟು ನಾವು ಕ್ರೀಮು ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಗಾರ್ನಿಷಿಂಗ್ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.